ನೀವು ನೋಡುವ ಈ ನೀರು ವರ್ಷ ಪೂರ್ತಿ ಸದಾಕಾಲ ಭೂಮಿದಾಗಿಂದ ಹುಡ್ತಾನೆ ಇರ್ತಾವ ನೋಡ್ರಿ. ಸೊ ಗೈಸ್, ಎದುರೇ ನೀವು ಭಸ್ಮ ನೋಡ್ಲತ್ತಿರಲ್ರಿ, ಅದು ಸತ್ತವರನ್ನು ಸುಟ್ಟಿಂದೆ ಆದ್ರೆ ನೋಡ್ಬೋದು. ಅಲ್ಲಿ ಎಲ್ಲ ಅಂತಿಮ ಸಂಸ್ಕಾರ ಮಾಡಿದ್ದಾರೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸೊ ಗೈಸ್, ಇವತ್ತು ನಾ ಎಲ್ಲಿಗೆ ಬಂದಿನಪ್ಪ ಅಂದ್ರ ಪಂಚಲಿಂಗೇಶ್ವರ ಬುಗ್ಗಿಗೆ ಬಂದೀನ್ರಿ. ಸೊ ಗೈಸ್, ಇಲ್ಲಿ ಲಿಂಗೇಶ್ವರ ಬುಗ್ಗಿ ಅಂದ್ರ ಇಲ್ಲಿ 5 ಲಿಂಗಗಳು ಅವ್ರಿ. ಇಲ್ಲಿ ಭೂಮಿದಾಗಿ ನೀರು ಉಡ್ತಾವ್ರಿ. ಇದು ಪ್ಲೇಸ್ ಭಾಳ ಬ್ಯೂಟಿಫುಲ್ ಆದ್ರಿ. ಹೆಂಗದಂತ ಈ ವಿಡಿಯೋದಾಗ ನೋಡಮಿ ಬರ್ರಿ. ಸೊ ಗೈಸ್, ನೀವು ನೋಡ್ತಾ ಇದ್ರಲ್ಲ, ಇದೇ ಪಂಚಲಿಂಗೇಶ್ವರ ಬುಗ್ಗಿದ ಎಂಟ್ರೆನ್ಸ್ ಆದ್ರಿ. ಸೀದಾ ಇಲ್ಲಿಂದ ಒಂದು 50 to 60 ಮೀಟರ್ಸ್ ಒಳಗೆ ಹೋದ್ರೆ ಪಂಚಲಿಂಗೇಶ್ವರ ಬುಗ್ಗಿ ಬರ್ತದ್ರಿ. ನೋಡ್ರಿ, ಇದು ಹೊರಗಿಂದ ಎಂಟ್ರೆನ್ಸ್ ಹೆಂಗದ ಅಂತ. ಸೊ ಗೈಸ್, ನಡ್ರಿ ಈಗ ಬುಗ್ಗಿ ಒಳಗೆ ಹೋಗೋಮಿ. ಪ್ಲೇಸ್ ನಾ ಬಿ ನೋಡ್ತೀನಿ, ನಿಮ್ ಬಿ ತೋರಿಸ್ತೀನಿ. ಸೊ ಚಲೋ. ಸೊ ಗೈಸ್, ಎಲ್ಲರೂ ಅಂತಾರಲ್ರಿ ಶಿವ ಸ್ಮಶಾನದಾಗ ಇರ್ತಾನಂತ. ಅದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಪಂಚಲಿಂಗೇಶ್ವರ ಬುಗ್ಗಿ ಆದ್ರಿ. ಯಾಕಪ್ಪ ಅಂದ್ರೆ ಹಿಂದೆ ನಮ್ಮ ಮಹಾದೇವ್ ಬೋಳಿ ಶಂಕರರನ್ನು ನೋಡ್ಬೋದು. ಮತ್ತ ಇಲ್ಲಿ ನನ್ನ ಹಿಂದೆ ಸ್ಮಶಾನ ಆದ್ರಿ. ನನ್ನ ಹಿಂದ್ ನೋಡ್ತಾ ಇರಲ್ಲ, ಅದೇ ಸ್ಮಶಾನ. ಇಲ್ಲಿ ಸತ್ತವರನ್ನು ತಂದು ಸುಡ್ತಾರ್ರಿ. ಸೊ ನಿಮ್ಗ ಫುಲ್ ಸ್ಮಶಾನದ ಕ್ಲಿಪ್ ತೋರಿಸ್ತೀನಿ ನೋಡ್ರಿ. ಸೊ ಗೈಸ್, ಎದುರೇ ನೀವು ಭಸ್ಮ ನೋಡ್ಲತ್ತಿರಲ್ರಿ, ಅದು ಸತ್ತವರನ್ನು ಸುಟ್ಟಿಂದೆ ಆದ್ರೆ ನೋಡ್ಬೋದು. ಅಲ್ಲಿ ಎಲ್ಲ ಅಂತಿಮ ಸಂಸ್ಕಾರ ಮಾಡಿದ್ದಾರೆ. ಸೊ ನೋಡ್ರಿ, ಇಲ್ಲೇ ಎಲ್ಲರೂ ಸತ್ತವ್ರನ್ನ ತಂದು ಅಂತಿಮ ಸಂಸ್ಕಾರ ಮಾಡ್ತಾರ ನೋಡ್ಬೋದು. ಫುಲ್ ನಾನು ಸಣ್ಣ ಹೋಗ್ಲಕ್ ಅಂಜಿಕೆ ಆಗ್ತದ್ರಿ ಗೈಸ್. ಸೊ ಇಲ್ಲಿಂತೆ ನೋಡ್ರಿ ನೀವು. ಸೊ ಗೈಸ್, ಶಿವರಾತ್ರಿ ಟೈಮ್ದಾಗ ನೋಡ್ಬೇಕ್ರಿ, ಇಲ್ಲಿ ಪಂಚಲಿಂಗೇಶ್ವರ ಬುಗ್ಗಿ ಬಲ್ಲಿ ನಿಂದ್ರಕ್ ಜಾಗ ಇರಲ್ರಿ. ಅಷ್ಟು ಗನ ಭಕ್ತಾದಿಗಳು ಬರ್ತಾರ. ಇಲ್ಲಿ ಪ್ರಸಾದ ವಿತರಣೆ ಇರ್ತದ, ಮತ್ತು ಹಾಡಾಡ್ತಾರ ಭಕ್ತಾದಿಗಳು. ಇಲ್ಲಿ ಪಂಚಲಿಂಗೇಶ್ವರ ಬುಗ್ಗಿನಲ್ಲಿ ಪಂಚಲಿಂಗಗಳಿಗೆ ಅಭಿಷೇಕ ಮಾಡಿಸ್ತಾರ. ಅವ್ರ ಭಕ್ತಿ ಶ್ರದ್ಧೆಯಿಂದ ಇಲ್ಲಿ ಪೂಜೆ ಭಜನೆ ಎಲ್ಲ ಮಾಡ್ತಾರ. ಸೊ ಗೈಸ್, ಈಗ ಬರ್ರಿ ಪಂಚಲಿಂಗೇಶ್ವರ ಬುಗ್ಗಿದಲ್ಲಿ ಹೋಗಿ ಪಂಚಲಿಂಗಗಳದ್ದು ದರ್ಶನ ಮಾಡ್ಕೊಳ್ಳೋಣ. ಸೊ ಗೈಸ್, ಬರ್ರಿ, ಹೋಗ್ತಾ ಇದ್ದೀನಿ. ಸೊ ಗೈಸ್, ಒಳಗಿಂದು ಬುಗ್ಗಿ ಹೆಂಗ್ ಕಾಣದಂತ ಈಗ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಸೊ ಗೈಸ್, ನಾನು ನಿಮ್ಗೆ ಅಂದಲ್ರಿ, ಪಂಚಲಿಂಗೇಶ್ವರ ಬುಗ್ಗಿನಲ್ಲಿ ಪಂಚಲಿಂಗಗಳು ಇವೆ ಅಂತ. ಅವೇ ಈ 5 ಲಿಂಗಗಳ್ರಿ. ಇಲ್ಲಿ 5 ಲಿಂಗ ಇರುವ ಕಾರಣದಿಂದಾನೇ ಈ ಪ್ಲೇಸಿಗೆ ಪಂಚಲಿಂಗೇಶ್ವರ ಬುಗ್ಗಿ ಎಂದು ಹೆಸರು ಬಂದದ ನೋಡ್ರಿ. ಸೊ ಗೈಸ್, ನಾ ಪಂಚಲಿಂಗೇಶ್ವರ ಬುಗ್ಗಿನಲ್ಲಿ ಮಹಾದೇವನ ದರ್ಶನ ಮಾಡೋಕೆ ಹೋಗಿದಾಗ ನಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ ಮತ್ತೆ ಎಲ್ಲ ಫಾಲೋವರ್ಸ್ಗೆ ಎಲ್ಲ ಒಳ್ಳೇದೇ ಆಗ್ಲಿ, ಅವ್ರು ಅನ್ಕೊಂಡಿದ್ದೆಲ್ಲ ಸಾಧನೆ ಮಾಡ್ಲಿ ಅಂತ ಆ ಮಹಾದೇವನ ಹತ್ರ ನಾನು ಕೇಳಿಕೊಂಡೆ. ಸೊ ಗೈಸ್, ಇಲ್ಲಿ ಭೂಮಿದಾಗಿ ನೀರು ಹೊಂಟಾವಲ್ರಿ ಗೈಸ್, ಇವು ಭಾಳ ಪ್ಯೂರ್ ಅವ್ರಿ. ನಿಮ್ಮ ಮನೆಗೆ ಫಿಲ್ಟರ್ ವಾಟರ್ ಇರ್ತಾವ ನೋಡ್ರಿ, ಅದಕ್ಕಿಂತ ಭಾಳ ಪ್ಯೂರ್ ಇರ್ತಾವ್ರಿ. ಮತ್ತು ಇವು ನ್ಯಾಚುರಲ್ ರಿಸೋರ್ಸ್ ಭೂಮಿದಾಗಿಂದ ಹೊಡ್ತಾವ್ರಿ. ಇದಕ್ಕೇನು ಪೈಪ್ಲೈನ್ ಕನೆಕ್ಷನ್ ಇಲ್ಲ, ಏನಿಲ್ಲ. ಯಾವ ಸೀಸನ್ ಇರಲಿ, ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಮತ್ತು ಬೇಸಿಗೆಗಾಲ ಕೂಡ ಇರಲಿ, ಇಲ್ಲಿ ನೀರು ಬರ್ತಾನೆ ಇರ್ತಾವ. ಇನ್ನು ಜಸ್ಟ್ ಬೇಸಿಗೆಗಾಲಾಗೆ ಇದ್ದೀನಲ್ರಿ ಗೈಸ್, ನೋಡ್ಬೋದು ನೀರು ಹುಟ್ಟೋದು ಯಾವಾಗ ಭೀ ಬಂದಾಗಲ್ಲ. ಮತ್ತು ಈ ನೀರು ಭಾಳ ಪ್ಯೂರ್ ಇರ್ತಾವಂತ್ರಿ. ನೀರು ಕುಡಿದ್ರೆ ಏನು ನೆಗಡಿ ಆಗಲ್ಲ ಅಂತ, ಭಾಳಷ್ಟು ರೋಗ ನಿರೋಧಕ ಶಕ್ತಿ ಹೊಂದಿರುವಂಥ ನೀರವಂತ. ಸೊ ನಾ ಭೀ ಕುಡ್ದು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ನೀರು ಹೆಂಗವಂತ. ಓಕೆ, ಸೊ ಹರ್ ಹರ್ ಮಹಾದೇವ್. ಸೊ ಗೈಸ್, ನೀರಾದ್ರೂ ಭಾಳ ಫ್ರೆಶ್ ಅವ. ಫುಲ್ ಕುಡ್ದಿದ ಮೇಲೆ ನಂಗೆ ಭಾಳ ರಿಫ್ರೆಶ್ ಫೀಲ್ ಆಗತ್ತದ. ಸೊ ಭಾಳ ಫ್ರೆಶ್ ಅವ್ರಿ. ಮತ್ತು ಇವು ಭೂಮಿದಾಗಿಂದ ಹುಟ್ಟೋ ಕಾರಣ ಅಂತಿಲ್ರಿ, ಫಿಲ್ಟರ್ ವಾಟರ್ಗಿಂತ 100 ಪಟ್ಟು ಫಿಲ್ಟರ್ ಇರ್ತಾವಂತಕ್ಕೆ ನಾ ಭೀ ಹೋಗ್ತೀನಿ ರೀ. ಸೊ ನೀವು ಇಲ್ಲಿ ಪಂಚಲಿಂಗೇಶ್ವರ ಬುಗ್ಗಿಗೆ ಬರ್ತಿರಲ್ಲ, ಇವು ನೀರು ಕುಡಿಯೋದು ಮರ್ಲಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಭಾಳ ಪ್ಯೂರ್, ಭಾಳ ಒಳ್ಳೆ ಅಂತಿರಲ್ರಿ ಫಿಲ್ಟರ್ ವಾಟರ್. ಅವೆಲ್ಲ ವೇಸ್ಟ್ ಫೇಲ್ ಅವ್ರಿ. ಯಾಕಂದ್ರೆ ಅಷ್ಟು ಗುಡ್ ಕ್ವಾಲಿಟಿ ವಾಟರ್ ಅವ್ರಿ. ಮತ್ತು ಖರೆ ಭೀ ರೋಗ ನಿರೋಧಕ ಶಕ್ತಿ ಅದ. ಸೊ ಗೈಸ್, ಇಲ್ಲಿ ನೀರು ಭಾಳ ಕಂಟಿನ್ಯೂ ಫ್ಲೋ ಆಯ್ತವಲ್ರಿ, ಅದರ ಸಲುವಾಗಿ ಇಲ್ಲಿ ಭಾಳ ನಾಶ ಆಗ್ಯದ್ರಿ. ಅದ್ರೊಳಗೆ RCB ಫ್ಯಾನ್ಸ್ ನೋಡ್ರಿ, ಆ ನಾಶ ಅದಲ್ರಿ, ಆ ನಾಶನಾಗ ಭೀ JRCB ಅಂತ ಬರೋದು ಒಂದ್ಸತಿ ನೋಡ್ರಿ ನೀವು.
ನೋಡ್ರಿ ಗಾಯ್ಸ್ RCB ಫ್ಯಾನ್ಸ್ ಹೆಂಗಾರ ಈ ನಾಸ್ ಆದ್ರೂ ಬಿ ಅದ್ರ ಕ್ರಿಯೇಟಿವಿಟಿ ಲೆವಲ್ ತೋರಿಸ್ಬಿಟ್ರ ಜೈ RCB ಅಂತ ಬರ್ದಾರ. ಸೊ ಯಾರು ಬಿ ಬುಗ್ಗಿಗೆ ಬರ್ತೀರಿ ಅಂತ ಹುಚ್ಚುಚ್ಚು ಕೆಲಸ ಮಾಡಬೇಡ್ರಿ. ಇದು ಒಂದು ನಂದು ಕೈಂಡ್ಲಿ ರಿಕ್ವೆಸ್ಟ್. ನೀವು ನೀರು ಹರಿಸಲಾಗ ನೋಡ್ರಿ ಇಲ್ಲಿ ಎಷ್ಟು ಗನ ನಾಸ್ ಗಟ್ಟಿ ಹೋಗ್ಯದ. ಫುಲ್ ಎಲ್ಲ ಇಲ್ಲಿ ಕಾಲು ಇಟ್ಟರೆ ಸ್ಲಿಪ್ ಆಯ್ತದ್ರಿ ಗೈಸ್. ಫುಲ್ ಅಷ್ಟು ಗನ ನಾಸ್ ಆಗಿ ಹೋಗ್ಬಿಟ್ಟದ. ಮತ್ತು ಇವೆಲ್ಲ ನೀರು ಫ್ಲೋ ಆಗೋ ಕಲಿ ಒಂದು ಸಣ್ಣದು ಹೋಲ್ ಕಾಣ್ಲತ್ತದಲ್ರಿ, ಅಲ್ಲಿಂದ ಎಲ್ಲ ನೀರು ಹೋಗಿ ಇಲ್ಲಿ ಮುಲ್ಲಾಮಾರಿ ನದಿಗೆ ಸೇರ್ಕೋತಾವ. ಸೊ ಗೈಸ್ ಪಂಚಲಿಂಗೇಶ್ವರ ಬುಗ್ಗಿದಾಗ ಪಂಚಲಿಂಗದ ದರ್ಶನ ಮಾಡೋದಾದ್ರೆ ಆಯ್ತು. ಇಲ್ಲಿ ಪಂಚಲಿಂಗೇಶ್ವರ ಬುಗ್ಗಿ ಬಾಜುನೇ ಒಂದು ಕುಂಡ ಆದ್ರಿ. ಇಲ್ಲಿ ಬಿ ಸೇಮ್ ಭೂಮಿದಾಗಿನ ನೀರು ಹುಡ್ತಾವ್ರಿ. ಒಂದು ಸ್ವಿಮ್ಮಿಂಗ್ ಪೂಲ್ ಟೈಪ್ ಆದ್ರೆ ಇಲ್ಲಿ ಭಾಳಷ್ಟು ಜನ ಬೇಸಿಗೆ ಅದಲ್ರಿ ಇಸ್ಲಾಡ್ಲಕ್ಕೆ ಕೂಡ ಬರ್ತಾರೆ. ಮತ್ತು ಈ ನೀರಾಗ ಬಿ ಅದೇ ಸ್ಪೆಷಾಲಿಟಿ ರೀ. ಎಷ್ಟು ಇಸ್ಲಾಡ್ರು ಬಿ ಎಷ್ಟು ಬಿ ಆ ನೀರ್ದಾಗ ಇದ್ರ ನೆಗಡಿ ಸರ್ದಿ ಏನಾಗಲ್ಲ ಅಂತ್ರಿ. ಈ ನೀರಿಗೆ ಬಿ ಭಾಳ ರೋಗ ನಿರೋಧಕ ಶಕ್ತಿ ಅದಂತ ರೀ. ಮತ್ತು ಈ ನೀರು ಕೂಡ ಕುಡಿತಾರೆ. ಬರ್ರಿ ಹೆಂಗದಂತ ನೋಡಮ್ಮಿ. ಸೊ ಗೈಸ್ ನೋಡ್ರಿ ಅದೇ ಇದು ಕುಂಡ ಸ್ವಿಮ್ಮಿಂಗ್ ಪೂಲ್ ಟೈಪು ಫುಲ್ ಫ್ರೆಶ್ ವಾಟ್ರ್ ಬರ್ತಾವ್ರಿ. ಇಲ್ಲಿ ಎಷ್ಟು ಇಸ್ಲಾಡ್ರು ಬಿ ಏನು ನೆಗಡಿ ಆಗಲ್ಲ ಅಂತಾರಿ, ಏನು ಸರ್ದಿ ಬರಲ್ಲ ಅಂತಾರಿ. ನೋಡ್ಬೋದು ಇಲ್ಲಿ ಸಣ್ಣ ಬಬಲ್ಸ್ ಹೊಂಟಾವಲ್ಲ, ಇವು ಭೂಮಿದಾಗಿಂದ ಹೊಡ್ತಾವ್ರಿ. ಏನು ಪೈಪ್ಲೈನ್ ಕಲೆಕ್ಷನ್ ಇಲ್ಲ. ಸೊ ಎಲ್ಲ ವಾಟ್ರ್ಸ್ ಅವಲ್ರಿ ಭೂಮಿದಾಗಿಂದ ಹುಟ್ಲತ್ತದ. ಮತ್ತು ಈ ನೀರು ಬಿ ಅಲ್ಲಿ ಒಂದು ಕಲ್ಲು ಕಾಣ್ಲತ್ತದಲ್ರಿ ಅಲ್ಲಿಂದ ಇವು ಎಲ್ಲ ನೀರು ಕಲ್ಲಿ ಹಿಂದೆ ನೋಡ್ಬೋದು ಹಳ್ಳತ್ರ ಹೋಗಿ ಮುಲ್ಲಾಮಾರಿ ನದಿಗೆ ಸೇರ್ಕೋತಾವ. ಸೊ ನೋಡ್ಬೋದು ಎಷ್ಟು ಫ್ರೆಶ್ ವಾಟ್ರ್ ಅವ, ಫುಲ್ ಒಳಗಿಂದ ಎಲ್ಲ ಕಾಣ್ಬಿಡ್ಲತ್ತದ. ಸೊ ನೋಡ್ರಿ ಗೈಸ್ ಇವು ಬಿ ಫುಲ್ ತಿಳಿ ನೀರವ, ಇವು ಕೂಡ ನಾವು ಕುಡಿಬೋದು. ಎಲ್ಲರಿ ಬೇಸಿಗೆ ಟೈಮ್ದಾಗ ಬಂದು ಇಲ್ಲಿ ಭಾಳಷ್ಟು ಜನ ಸ್ವಿಮ್ಮಿಂಗ್ ಮಾಡ್ತಾರೆ. ಸೊ ಈಗ ಸಂಜೆ ಕಾಲ ಆಗ್ಯದಲ್ಲ, ಸ್ವಲ್ಪ ಯಾರು ಬಿ ಪಬ್ಲಿಕ್ ಇಲ್ಲ. ಸೊ ಗೈಸ್ ನಾನು ನಿಮ್ಗೆ ಇದು ಕುಂಡ ತೋರಿಸ್ದಲ್ರಿ, ಇದ್ರ ನೀರು ಇಲ್ಲಿ ಪೈಪ್ಲೈನ್ ಥ್ರೂ ಹಳ್ಳಕ್ಕೆ ಹೋಗ್ತದ್ರಿ. ಅದು ಹೆಂಗೆ ಹೋಗ್ತದಂತ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಇಲ್ಲಿ ಕುಂಡ ಅದ, ಮತ್ತು ಇಲ್ಲಿ 2 ಪೈಪ್ಲೈನ್ ಮಾಡ್ರಿ. ಇಲ್ಲಿಂದ ಎಲ್ಲ ನೀರು ಹಿಂಗೆ ಬರ್ತಾವ. ಮತ್ತು ನೋಡ್ರಿ ಎಲ್ಲ ನೀರು ಹರ್ಕೋತಾ ಅಲ್ಲಿ ಎದ್ರ ನಿಮ್ಮ ಮುಲ್ಲಾಮಾರಿ ನದಿ ಕಾಣ್ಲತ್ತದ ಅಲ್ಲಿ ಸೇರ್ಕೋತಾವ. ಸೊ ಗೈಸ್ ಇಲ್ಲಿ ಪಂಚಲಿಂಗೇಶ್ವರ ಬುಗ್ಗಿದಾಗ ಪಂಚಲಿಂಗ ಮತ್ತು ಕುಂಡ ಅಲ್ಲದೆ ಇಲ್ಲಿ ಹಿಂದೆ ಬಿ ಮಹಾದೇವ್ದು ಮೂರ್ತಿ ಆದ್ರಿ. ಇಲ್ಲಿ ಲಿಂಗ ಅದ. ಮತ್ತು ಹಿಂದೆ ನೋಡ್ಬೋದು 2 ಬ್ಯೂಟಿಫುಲ್ ಆಲದ ಮರ ಅವ. ಈ ಯುಗಾದಿ ಸಮಯದಲ್ಲಿ ಎಲ್ಲ ಎಲಿಗಳು ಇರ್ತಾವಲ್ರಿ, ಅವೆಲ್ಲ ಹೋಗ್ಬಿಟ್ಟು ಹೊಸ ಎಲಿಗಳು ಚಿಗುರ್ತಾ ಇವೆ. ಅಷ್ಟು ಬ್ಯೂಟಿಫುಲ್ ಸೀನ್ ಕಾಣ್ಲತ್ತ. ನಾನು ಹಿಂದೆ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಕಾಣ್ಲತ್ತ ಅಂತ. ಸೊ ಗೈಸ್ ಬರ್ರಿ ಇಲ್ಲಿ ಮ್ಯಾಲಿದ್ದಿಂದ ಶಿವಲಿಂಗದ ದರ್ಶನ ಮಾಡಮಂತ. ಸೊ ಗೈಸ್ ಈಗ ಸಾಯಂಕಾಲ ಟೈಮ್ ಅಲ್ಲತ್ತದ್ರಿ, ಇಲ್ಲಿ ಸನ್ಸೆಟ್ ಕೂಡ ಆಗ್ತಾ ಇದೆ. ಭಾಳ ಬ್ಯೂಟಿಫುಲ್ ಕಾಣ್ತಾ ಇದೆ. ನೀವು ಒಂದ್ಸತಿ ನೋಡ್ರಿ ಹೆಂಗೆ ಕಾಣ್ಲತ್ತದಂತ ಸನ್ಸೆಟ್. ಸೊ ಗೈಸ್ ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ಬೇಕಪ್ಪ ಅಂದ್ರೆ, ರಾಮಾಯಣ ಟೈಮ್ದಾಗ ದ್ವಾಪರ ಯುಗದಲ್ಲಿ ಪ್ರಭು ಶ್ರೀರಾಮ್ ಅವರಿಗೆ ವನವಾಸ ಐತದಲ್ರಿ. ಆ ವನವಾಸದ ಸಮಯದಲ್ಲಿ ಅವರು ಮಾತೆ ಸೀತೆಯವ್ರದ್ದು ಅಪಹರಣೆ ಕೂಡ ಆಯ್ತದಲ್ಲ. ಅವಾಗ ಅವ್ರದ್ದು ಅಪಹರಣೆ ಆಗೋ ಟೈಮಿಗೆ ಅವ್ರು ಲಂಕಾಗೆ ಹೋಗ್ಬೇಕಲ್ರಿ. ಆ ಲಂಕಾಗೆ ಹೋಗೋ ಟೈಮಿಗೆ ನಮ್ಮ ಚಿಂಚೋಳಿ ತಾಲೂಕ್ದಾಗಿಂದ ಕೂಡ ಅವ್ರ ಪಾದಸ್ಪರ್ಶನೆ ಮಾಡಿ ಹೋಗ್ಯಾರಂತ್ರಿ. ಐ ಥಿಂಕ್ ಇಲ್ಲಿ ಪಂಚಲಿಂಗೇಶ್ವರ ಬುಗ್ಗಿ ಕಡೆಯಿಂದ ಬಿ ಅವ್ರ ಪಾದಸ್ಪರ್ಶನೆ ಮಾಡಿ ಹೋಗ್ಯಾರಂತ ಅಂದ್ಕೊಳ್ತೀನಿ. ಸ್ವಲ್ಪ ಜನ ಕಂಟೆಂಟ್ ಕ್ರಿಯೇಟರ್ಸ್ ಬಿ ಹೇಳ್ತಾ ಇದ್ರು, ಅವರು ಇಲ್ಲಿ ಪಂಚಲಿಂಗೇಶ್ವರ ಬುಗ್ಗಿ ಅದಲ್ರಿ ಅಲ್ಲಿ ಬಂದು ಅವ್ರ ದಾಹ ಆಗಿದ್ದಾಗ ಅವ್ರ ತಮ್ಮ ಲಕ್ಷ್ಮಣ ಇರ್ತಾರಲ್ರಿ, ಅವ್ರಿಗೆ ಹೇಳಿದಾಗ ಅವರು ಬಿಲ್ ಹೊಡೆದು ನೀರು ತೆಗ್ದಾರ ಅಂತ, ಇದೇ ಜಾಗ ಅಂತ ಹಿಂಗೆ ಕಂಟೆಂಟ್ ಕ್ರಿಯೇಟರ್ಸ್ ಬಿ ಭಾಳ ಅಂದ್ರೆ ಭಾಳ ಜನ ಅಂದಾರ. ನನಗೆ ಗೊತ್ತಿಲ್ಲ. ಸೊ ಅವ್ರು ಅಂದಂಗೆ ಅವ್ರ ಮಾತು ನಾವು ಒಂದು ಹೇಳ್ತಾ ಇದ್ದೀನಿ. ನಾನು ಓನಾದ್ರೆ ಹೇಳ್ತಾ ಇಲ್ಲ. ಭಾಳಷ್ಟು ಜನ ಹಿಂಗೆ ಅಂದಾರ. ಎಷ್ಟು ರಿಯಲ್ ಅದ ಎಷ್ಟು ಗೊತ್ತಿಲ್ಲ ಅದು ಸ್ಟೋರಿ. ಸೊ ಅವ್ರು ಹೇಳಿದಕ್ಕೆ ನಾ ಬಿ ವಿಡಿಯೋದಾಗ ಇರ್ಲಂತ ಹೇಳ್ತಾ ಇದ್ದೀನಿ. ಸೊ ಪ್ರಭು ಶ್ರೀರಾಮ್ ನಮ್ಮ ತಾಲೂಕು ಚಿಂಚೋಳಿದಾಗ ಅವ್ರ ಪಾದ ಸ್ಪರ್ಶನೆ ಮಾಡಿ ಹೋಗಿದ್ದಾದ್ರೆ ಫುಲ್ ಗ್ಯಾರಂಟಿ ಆದ್ರೆ, ಯಾಕಂದ್ರೆ ಇಲ್ಲಿ ರಾಮಾಯಣದ ರೋಡ್ ಮ್ಯಾಪ್ ಹಾಕ್ತೀನಿ. ತಾಲೂಕು ಚಿಂಚೋಳಿದಾಗ ಥ್ರೂನೇ ಅವರು ಫುಲ್ ಈಗ ಲಂಕಾ ಸೈಡ್ ಹೋಗ್ಬಿಟ್ರ. ಮತ್ತು ಇದು ಪಂಚಲಿಂಗೇಶ್ವರ ಬುಗ್ಗಿ ಪ್ಲೇಸ್ ಎಲ್ಲಿ ಬರ್ತದಂದ್ರೆ, ಇದು ನಮ್ಮ ತಾಲೂಕು ಚಿಂಚೋಳಿಯಲ್ಲಿ ಹಿರಿಯ ಅಕ್ಸಿಬಲ್ಲಿ ಹಾರ್ಕುಡ್ ಮುತ್ತೆಂದು ಜಾತ್ರೆ ನಡೀತದಲ್ರಿ. ಅಲ್ಲಿಂದ ಒಂದು 50 to 60 ಮೀಟ್ರ್ ನಾನು ನಿಮ್ಗೆ ಬೋರ್ಡ್ ತೋರಿಸ್ದಲ್ಲ, ಅಲ್ಲೇ ನಿಮ್ಗೆ ಬೋರ್ಡ್ ಕಾಣ್ತದ. ಅಲ್ಲಿಂದ ಇನ್ನು 50 ಮೀಟರ್ಸ್ ಒಳಗೆ ಬಂದರೆ ಪಂಚಲಿಂಗೇಶ್ವರ ಬುಗ್ಗಿ ಬರ್ತದ್ರಿ.
ಮತ್ರಿ ಗೈಸ್ ಇದು ಯೂಟ್ಯೂಬ್ದಾಗ ನಂದು ಫಸ್ಟ್ ವ್ಲಾಗ್ ಆದ್ರಿ. ಸೊ ಪ್ಲೀಸ್ ಇದಕ್ಕೆ ಭಾಳ ಸಪೋರ್ಟ್ ತೋರಿಸ್ರಿ. ಇಂಥವು ಒಳ್ಳೆ ವೀಡಿಯೋಸ್ ಇನ್ನೂ ಮಾಡ್ಲಿಕ್ಕೆ ನನಗೆ ಮೋಟಿವೇಶನ್ ಸಿಗ್ತದ. ಯಾರು ಭೀ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಈ ವಿಡಿಯೋ ಲೈಕ್ ಮಾಡಿ ಒಂದು ಒಳ್ಳೇದು ಕಮೆಂಟ್ ಮಾಡಿರಿ. ಮತ್ತು ನಾನು ನಿಮ್ಗೆ ಇಂಥವು ಒಳ್ಳೆ ವೀಡಿಯೋಸ್ ಮಾಡ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಎಂಟರ್ಟೈನ್ ಮಾಡ್ತಾ ಸಿಗ್ತೀನಿ. ಹೋಗಿಂತನ ಟಾಡಾ ಬಾಯ್.